ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆರ್ಟಿಒ ಅಧಿಕಾರಿಗಳ ವಸೂಲಿ ಮುಂದುವರಿತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಬಳ್ಳಾರಿಯಲ್ಲಿ ಆರ್ಟಿಒ ಅಧಿಕಾರಿಗಳ ವಸೂಲಿಗೆ ಬ್ರೇಕೇ ಬಿದ್ದಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಓವರ್ಲೋಡ್ ಆಗಿದ್ದಂತಹ ಒಂದು ಲಾರಿ ನಿಲ್ಲಿಸಿ 10,000 ಹಣಕ್ಕಾಗಿ ಅಧಿಕಾರಿಯೊಬ್ಬರು ಬೇಡಿಕೆ ಏನಾದರೂ ಇಟ್ರ? ಬಳ್ಳಾರಿಯ ಆರ್ಟಿಒ ಇನ್ಸ್ಪೆಕ್ಟರ್ ಹೇಮಂತ್ ವಿರುದ್ಧ ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಲಾರಿ ನಿಲ್ಲಿಸಿ 10,200 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ದಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ತಡರಾತ್ರಿ 2 ಗಂಟೆಗೆ ಹಲಕುಂದಿ ಮಠದ ಬಳಿಯಲ್ಲಿ ಲಾರಿ ನಿಲ್ಲಿಸಿ ವಸೂಲಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಸ್ನೇಹಿತ ಮಧು ಎಂಬಾತನ ನಂಬರ್ಗೆ ಫೋನ್ ಪೇ ಏನಾದರೂ ಮಾಡಿಸ್ಕೊಂಡ್ರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಇನ್ಸ್ಪೆಕ್ಟರ್ ಹೇಮಂತ್ ಜೀಪ್ ಡ್ರೈವರ್ ನಾಗರಾಜ್ಗೆ ಸಾರ್ವಜನಿಕರು ಈಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಲಂಚದ ಹಣ ಏನು ಪಡೆದುಕೊಂಡಿದ್ರು ಅದನ್ನು ಮಧು ಎಂಬುವರಿಂದ ವಾಪಸ್ ಕೂಡ ಹಾಕಿಸಿದ್ದಾರೆ ಜನ. ಸ್ವಲ್ಪ ದಿನದಲ್ಲೇ ನಾನು ನಿವೃತ್ತಿ ಆಗಿಬಿಡ್ತೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ಇನ್ಸ್ಪೆಕ್ಟರ್ ಏನಾದರೂ ಮನವಿ ಮಾಡಿಕೊಂಡ್ರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಮಧು ಅನ್ನೋ ಹೆಸರಿಗೆ 10,200 ರೂಪಾಯಿ ಫೋನ್ ಪೇ ಮಾಡಿಸಿರ್ತಾರೆ. ಅದೇ ಫೋನ್ ಪೇ ನಂಬರ್ನ ನಾಗರಾಜು ಅವ್ರ ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಮಧು ಅಂತ ಅವ್ರ ಮೊಬೈಲಲ್ಲಿ ಕೂಡ ಸೇವ್ ಇದೆ. ತಕ್ಷಣ ಮಧು ಅವ್ರಿಗೆ ನಾಗರಾಜು ಫೋನ್ ಮಾಡಿ 10,200 ರೂಪಾಯಿಯನ್ನು ಒಡ್ಡೆ ನಾಗರಾಜ್ ಇವ್ರಿಗೆ ವಾಪಸ್ಸನ್ನು ಹಾಕ್ಸಿರ್ತೀವಿ. ಇಂಥ ನಾಲಾಯಕು ಕಚಡ ಕೆಲಸಗಳು ಮಾಡುವಂತ ಒಂದು ಆರ್ಟಿಒ ಅಧಿಕಾರಿಗಳು ಏನು ಈಗಾಗಲೇ ಮಧ್ಯರಾತ್ರಿ 1:48 ಅಂದರೆ ಸುಮಾರು 2 ಗಂಟೆ, ಬೆಳಗಿನ ಜಾವ 2 ಗಂಟೆ ಆಗ್ತಾ ಇದೆ. ಇಂಥ ಒಂದು ಬೆಳಗಿನ ಜಾವದಲ್ಲಿ ಕೂಡ ಇಂಥ ಒಂದು ನಾಲಾಯಕ ಅಧಿಕಾರಿಗಳು 10,000 ರೂಪಾಯಿ ಕೇವಲ ಒಂದೊಂದು ಲಾರಿಯಿಂದ 10,000 ರೂಪಾಯಿ ತಗೊಂತಿದ್ದಾರೆ ಅಂದರೆ ಇವರು ರಾತ್ರಿ ಎಲ್ಲ ಎಷ್ಟು ಸುಲಿಗೆಗಳು ಮಾಡ್ತಾ ಇದ್ದಾರೆ. ಇಂಥ ಒಂದು ನಾಲಾಯಕ ಅಧಿಕಾರಿಗಳನ್ನ ತಕ್ಷಣ ಈ ಒಂದು ಲೋಕಾಯುಕ್ತರು ತಕ್ಷಣ ಇವರು ಸಾರಿಗೆ ಸಚಿವರು ಏನ್ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರ, ಕೇಸ್ ಫೈಲ್ ಮಾಡಿ ಹಾಗೆ ಈ ಒಂದು RTOಗೆ ಇಂಥ ಒಂದು ಲಂಚ ಹೊಡಿರಿ ಅಂತೇಳಿ ಇಂಥ RTO ಅವರಿಗೆ ಈ ಸಾರಿಗೆ ಸಚಿವರು ಎಲ್ಲರೂ ಏನು ಅಧಿಕಾರ ಕೊಟ್ಟಿದಾರ ಇಂಥ ಒಂದು ಲಂಚಗಳು ಮಾಡ್ರಿ ಅಂತೇಳಿ ತಕ್ಷಣ ಲೋಕಾಯುಕ್ತರು ಸ್ವಯಂ ಪ್ರೇರಿತ ಕೇಸ್ ಹಾಕಿ ಈ ನಾಗರಾಜ್ ಅನ್ನೋರ ಮೇಲೆ ಸುಮೋಟೋ ಕೇಸ್ ಹಾಕಿ ನಾಗರಾಜ್ ಅನ್ನೋರ ಮೇಲೆ ಹಾಗೂ ಈ ಒಂದೇ ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತೇಳಿ ಮಾತಾಡಿರುವಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಬಳ್ಳಾರಿಯಲ್ಲಿ ಆರ್ಟಿಒ ಅಧಿಕಾರಿಗಳ ಒಂದು ಲಂಚಗುಳಿತನ ಎಗ್ಗಿಲ್ಲದೆ ಮುಂದುವರಿತಾ ಇದೆ ಅನ್ನೋ ಆರೋಪ ಸಾರ್ವಜನಿಕರದ್ದು. ಅದೇ ರೀತಿಯಾಗಿ ಆರ್ಟಿಒ ಅಧಿಕಾರಿಯೊಬ್ಬರು ಹಣ ಪಡ್ಕೊಂಡಿದ್ರು ಅನ್ನುವಂಥದ್ದನ್ನು ಕೂಡ ವಿಡಿಯೋ ಮಾಡಿ ಸಾರ್ವಜನಿಕರು ಹೇಳ್ಕೊಂಡಿದ್ದಾರೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ. ಏನಂದ್ರೆ ಆರ್ಟಿಒ ಕಚೇರಿ ಇನ್ಸ್ಪೆಕ್ಟರ್ ಹೇಮಂತ್ ಅವರು ಇವತ್ತೇ ಅಷ್ಟೇ ಅಲ್ಲ, ಸುಮಾರು ದಿನಗಳಿಂದ ಈ ರೀತಿಯಾಗಿ ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಲಾರಿಯ ಚಾಲಕರು ಕೂಡ ಅವರ ಮೇಲೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಅದೇ ರೀತಿಯಾಗಿ ಒಂದು ವಿಡಿಯೋ ಕೂಡ ಈಗ ಲಭ್ಯವಾಗಿರುವಂತದ್ದು ಏನಂದ್ರೆ 10,000 ಲಂಚವನ್ನ ಪಡಿತಾ ಇದ್ರು. ಅದನ್ನ ಏನಂದ್ರೆ ಫೋನ್ ಪೇ ಮುಖಾಂತರ ಹೇಮಂತ್ ಅವರೇ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಲಾರಿ ಚಾಲಕರ ಕೂಡ ಆರೋಪವಾಗಿದೆ. ತಡದ ರಾತ್ರಿ 2 ಗಂಟೆ ಹೊತ್ತಲ್ಲಿ ಬಳ್ಳಾರಿ ತಾಲೂಕಿನ ಹುಲಕುಂದಿ ಮಠದ ಬಳಿ ಏನಿತ್ತು ಆರ್ಟಿಒ ಅವರು ಲಾರಿಗಳನ್ನ ನಿಲ್ಲಿಸಿ ಅಲ್ಲಿ ಚೆಕ್ ಅನ್ನ ಮಾಡ್ತಾ ಇದ್ರು ಅಂತ ಅವರ ಆರ್ಟಿಒ ಅಧಿಕಾರಿಗಳು ಹೇಳೋದು. ಆದ್ರೆ ಆ ಲಾರಿ ಚಾಲಕರು ಹೇಳುವಂತ ಆರೋಪ ಏನಂದ್ರೆ ಆರ್ಟಿಒಗಳಲ್ಲಿ ನಿಲ್ಲಿಸಿ ನಮಗೆ ಹಣ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಆಂಧ್ರದ ಅದೋನಿ ಒಡೆಯ ನಾಗರಾಜ್ ಎಂಬುವರು ಲಾರಿಯನ್ನ ತೆಗೆದುಕೊಂಡು ಇದೇ ರಸ್ತೆಯಲ್ಲಿ ಸಂಪೂರ್ಣವಾಗಿ ದಿನಂಪ್ರತಿ ನಾವು ಓಡಾಡ್ತಾನೆ ಇರ್ತೀವಿ. ಆದ್ರೆ ಈ ರೀತಿಯ ದಂಧೆಯಲ್ಲಿ ನಿಲ್ತಾ ಇಲ್ಲ. ಮತ್ತು ಈ ಆರ್ಟಿಒ ಇನ್ಸ್ಪೆಕ್ಟರ್ ಆದಂತಹ ಹೇಮಂತ್ ಅವರು ಅವರ ಸ್ನೇಹಿತ ಏನಿದ್ದಾರೆ ಅವ್ರಿಗೆ ಫೋನ್ ಪೇ ಅನ್ನ ಮಾಡ್ತಿದ್ದಾರೆ, ಅದನ್ನ ನಾನು ಫೋನ್ ಪೇ ಅನ್ನ ಹಾಕಿದ್ದೇನೆ ಅನ್ನುವಂಥದ್ದನ್ನು ಕೂಡ ನೇರವಾಗಿ ವಿಡಿಯೋ ಕೂಡ ಮಾಡಿದ್ದಾರೆ. ಹೇಮಂತ್ ಹಾಗೂ ನಾಗರಾಜ್ ಇವರು ವಸೂಲಿ ಏನು ಈ ರೀತಿಯಾದಂತ ಮಾಡೋದ್ರಿಂದಾಗಿ ಸಾರ್ವಜನಿಕರು ಸಹ ನೋಡಿ ಅವರಿಗೆ ಹಿಡಿತಾಪವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಇವರಿಗೆ ಸಂಬಳವನ್ನ ಕೊಡುತ್ತೆ. ಆದ್ರೆ ಸಂಬಳ ಕೊಟ್ಟಂತಹ ಸಂದರ್ಭದಲ್ಲಿ ಸರ್ಕಾರ ಕೆಲಸಕ್ಕೆ ಇವರು ಸರಿಯಾಗಿ ಕೆಲಸವನ್ನ ಮಾಡಬೇಕಾಗಿತ್ತು. ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಜೀಪ್ ಅನ್ನ ನಿಲ್ಲಿಸಿಕೊಂಡು RTO ಅಧಿಕಾರಿಯಾಗಿ ಈ ರೀತಿಯಾಗಿ ವಾಹನಗಳನ್ನ ಹಿಡಿದು ಅವ್ರ ಹತ್ರನೇ ವಸೂಲಿ ಮಾಡ್ತಾ ಇರೋದು ಕೂಡ ಈ ವಿಡಿಯೋಸ್ ಈಗ ವೈರಲ್ ಕೂಡ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಗಲಾಟೆ ಕೂಡ ಆಗುತ್ತೆ. ನಾಗರಾಜ್ ಅಲ್ಲಿ ಗಲಾಟೆ ಮಾಡ್ತಾನೆ, ಸಾರ್ವಜನಿಕರ ಎಲ್ಲರನ್ನು ಸೇರಿಸ್ಕೊಂಡು ಅಲ್ಲಿಯ ಹೇಮಂತ್ ಅನ್ನುವಂತ ಈ RTO ಅಧಿಕಾರಿಗೆ ತರಾಟೆಯನ್ನ ತೆಗೆದುಕೊಳ್ಳಾಗುತ್ತೆ. ತರಾಟೆ ತೆಗೆದುಕೊಳ್ತಾ ಇದ್ದ ಹಾಗೆನೆ ಆ ರಿಟರ್ನ್ ಆ ಬಳಿಕ ಫೋನ್ ಪೇ ಏನ್ ಮಾಡಿದ್ರು, ಆ ಫೋನ್ ಪೇ ಮಾಡಿದಂತ ಅಮೌಂಟ್ ಅನ್ನ
ಮತ್ತೆ ರಿಟರ್ನ್ ವಾಪಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮಧು ಅನ್ನುವಂತ ಈ RTO ಕಚೇರಿಯ ಸ್ನೇಹಿತರ ಕಡೆಯಿಂದ ಮತ್ತೆ ಹಾಕ್ಸಿರುವಂತದ್ದು ಕೂಡ ಕೇಳಿ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಈ ರೀತಿಯಾದಂತಹ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಈ ಸೇವೆಯಿಂದ ಅಮಾನತ್ ಮಾಡ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರು ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ ಸಂತೋಷ್. ಧನ್ಯವಾದಗಳು ಸಿದ್ದು.